ಆ್ಯಕ್ಷನ್. ಓಕೆ, ಹಾಯ್ ಎಲ್ರಿಗೂ. ಸೊ ಈ ವಿಡಿಯೋದಲ್ಲಿ ಮೆನ್ಸು ಬೇಸಿಕ್ಕಾಗಿ ಒಂದು ಸ್ಕಿನ್ ಕೇರ್ ರುಟೀನ ಹೆಂಗೆ ಫಾಲೋ ಮಾಡ್ಬೋದು, ಪ್ಲಸ್ ಅದು ಈಸಿಯಾಗಿ ಇರಬೇಕು, ಯಾವ ಥರ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು, ಸೊ ಯಾವ ಪ್ರಾಡಕ್ಟ್ ಆದಮೇಲೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಯಾವ ಥರ ಸ್ಕಿನ್ ಟೈಪು ಐಡೆಂಟಿಫೈ ಮಾಡಬೇಕು, ಪ್ರತಿಯೊಂದು ಹೇಳ್ಕೊಡ್ತೀನಿ. ಸ್ಟೇ ಟ್ಯೂನ್. ನನ್ನ ಫೇಸ್ ನೋಡ್ಕೊಳ್ಳಿ, ಏನು ಫೇಸ್ ವಾಶ್ ಹಾಕಿ ವಾಶ್ ಮಾಡಿಲ್ಲ. ಓಕೆನಾ. ಸೊ ಇವಾಗ ಬಂದುಬಿಟ್ಟು ನಾನು ಫೇಸ್ ವಾಶ್ ಆದಮೇಲೆ ನಾನು ಫೇಸ್ ತೋರಿಸ್ತೀನಿ, ಪ್ಲಸ್ ನಾನು ಯಾವ ಸೀರಮ್ ಯೂಸ್ ಮಾಡ್ತೀನಿ, ಅದನ್ನು ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಅಪ್ಲೈ ಮಾಡಬೇಕು, ಪ್ರತಿಯೊಂದು ತೋರಿಸ್ತೀನಿ. ಸೊ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಜಸ್ಟ್ ನಾನು ಫೇಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನೋಡಿ ಹೆಂಗಿದೆ ಅಂತ. ಸೊ ಪ್ರೀವಿಯಸ್ಸಾಗಿ ನಾನು ಫೇಸ್ ವಾಶ್ ಮಾಡದೇ ಇದ್ದಿದ್ದು, ಆವಾಗ ನಾನು ಆಫೀಸಿಂದ ಬಂದೆ ಅಷ್ಟೇ. ಸೊ ಇವಾಗ ನೋಡಿ, ಓಕೆನಾ. ಸೊ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಅದು ಬಂದುಬಿಟ್ಟು ಡಿಕನ್ಸ್ಟ್ರಕ್ಟ್ ಇದು ನೋಡ್ತಾ ಇರ್ಬೋದು. ಓಕೆ, ಸೊ ಡಿಕನ್ಸ್ಟ್ರಕ್ಟ್ ಇದು 2% ನಿಯಾಸಿನಮೇಡ್ದು. ಸೊ ಇದು ಸ್ಕಿನ್ನು ಬ್ರೈಟ್ನಿಂಗ್ ಮಾಡೋಕ್ಕೆ ಪ್ಲಸ್ ಸ್ಮೂತ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು 100 ml ಇದೆ. ಜಸ್ಟ್ ನನಗೆ 299 ಸಿಕ್ತು. ಪ್ಲಸ್ ನಾನು ಇದೊಂದು 2 ಮಂತ್ಸಿಂದ ಎವ್ರಿಡೇ 2 ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡ್ತೀನಿ ಅಂದರೆ ಸೀರಮ್ ಅಪ್ಲೈ ಮಾಡ್ತೀನಿ. ಸೀರಮ್ ಫಸ್ಟು ಇದು ಓಕೆ ಹೆಂಗಿರುತ್ತೆ ಅಂತ ಹೇಳ್ತೀನಿ. ಸೊ ನೀವು ಒಂದು ಸ್ಕಿನ್ ಕೇರ್ ರೋಟೀನ್ ಹೆಂಗೆ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ನೀವು ಫೇಸ್ ವಾಶ್ ಮಾಡಬೇಕು, ಓಕೆನಾ. ಸೊ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಫೇಸ್ ವಾಶ್ ಸೊ ಹಾಕಿ ಸ್ಲೈಟಾಗಿ ಸ್ಕ್ರಬ್ ಮಾಡಿ ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶಿಂದ ನಿಮ್ಮ ಫೇಸಲ್ಲಿರೋ ಡರ್ಟ್ಸು ಎಲ್ಲ ಜರ್ಮ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೊ ನೀವು ನಾರ್ಮಲಾಗಿ ಫೇಸಲ್ಲಿ ಹಂಗೆ ವಾಟರ್ ಹಾಕಿ ವಾಶ್ ಮಾಡ್ಕೊಂಬಂದರೆ ಸೊ ಡರ್ಟ್ಸ್ ಬರೋಲ್ಲ, ಓಕೆನಾ. ಸೊ ಅದಕ್ಕೆ ನಾನು ಒಂದು ಒಳ್ಳೆ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಬಿದ್ದೋಯ್ತು ಆ್ಯಕ್ಚುಲಿ, ನೋ ಇಶ್ಯೂಸ್, ಓಕೆನಾ. ಸೊ ಫೇಸ್ ವಾಶ್ ಆಗಿ ನೀವು ವಾಶ್ ಮಾಡ್ಕೊಂಡಾಯಿತು, ಡರ್ಟ್ಸ್ ಎಲ್ಲ ರಿಮೂವ್ ಮಾಡಾಯಿತು. ಸೊ ಇವಾಗ ಏನಾಗಿರುತ್ತೆ ಅಂದರೆ ನಿಮ್ಮ ಸ್ಕಿನ್ ಬಂದುಬಿಟ್ಟು ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ, ಓಕೆನಾ. ಸೊ ಡ್ರೈ ಆದ್ದರಿಂದ ಸೊ ನೀವು ಇನ್ ಕೇಸ್ ಏನೂ ಹಾಕದೇ ಇದ್ದರೆ ಸೊ ಬೇಗ ಬಂದುಬಿಟ್ಟು ಜರ್ಮ್ಸು, ಸ್ಕಿನ್ ಅಲರ್ಜೀಸು, ಪಿಂಪಲ್ಸು, ರ್ಯಾಷಸ್ ಎಲ್ಲ ಬರೋಕ್ಕೆ ತುಂಬ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಏನು, ಫಸ್ಟು ಫೇಸ್ ವಾಶ್ ಹಾಕಿ ವಾಶ್ ಮಾಡಬೇಕು. ಸೆಕೆಂಡ್ ಏನು ಮಾಡಬೇಕು ಅಂದರೆ ಸೊ ಒಂದು ಒಳ್ಳೆ ಸೀರಮ್ ಯೂಸ್ ಮಾಡಬೇಕು, ಓಕೆ. ಸೊ ನಾನು ಇವಾಗ ತೋರಿಸ್ತೀನಿ ನಾನು ಯಾವ ಸೀರಮ್ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಸೊ ಇದು ಬಂದುಬಿಟ್ಟು ಪಿಲ್ಗ್ರಿಮ್ದು. ಸೊ ನೋಡ್ತಾ ಇದ್ದೀರಲ್ಲ, ಪಿಲ್ಗ್ರಿಮ್ದು 10% ವೈಟಮಿನ್ ಸಿ ಸೀರಮು. ಸೊ ಇದು ಏನು ಮಾಡುತ್ತೆ ಅಂದರೆ ಸೊ ನಿಮ್ಮ ಸ್ಕಿನ್ನಲ್ಲಿ ಅನ್ಈವನ್ ಸ್ಕಿನ್ ಟೋನ್ ಇರುತ್ತೆ, ಓಕೆನಾ. ಅನ್ಈವನ್ ಸ್ಕಿನ್ ಟೋನ್ ಅಂದರೆ ಸೊ ಫೋರ್ ಹೆಡಲ್ಲಿ ಒಂದು ಕಲರ್ ಇರ್ಬೋದು, ಟ್ಯಾನ್ ಆಗಿರುತ್ತೆ, ಚೀಕ್ಸಲ್ಲಿ ಒಂದು ಕಲರ್ ಇರ್ಬೋದು, ಟ್ಯಾನ್ ಆಗಿರ್ಬೋದು. ಸೊ ಅಥವಾ ಚಿನ್ನಲ್ಲಿ, ಸೊ ಎಲ್ಲೆಲ್ಲಿ ನಿಮ್ಮ ಫೇಸಲ್ಲಿ ಅನ್ಈವನ್ ಆಗಿ ಸ್ಕಿನ್ ಟೋನ್ ಇರುತ್ತೆ. ಸೊ ಅದನ್ನೆಲ್ಲ ಇದು ಪಿಲ್ಗ್ರಿಮ್ ಸ್ಕಿನ್, ಇದು ವೈಟಮಿನ್ ಸಿ ಸೀರಮ್ ಬಂದುಬಿಟ್ಟು ಯೂಸ್ಫುಲ್ ಆಗಿರುತ್ತೆ, ಹೆಲ್ಪ್ ಮಾಡುತ್ತೆ ಅದೆಲ್ಲ ರಿಡ್ಯೂಸ್ ಮಾಡೋಕ್ಕೆ. ಆಲ್ರೆಡಿ ನಂದು ತುಂಬ ರಿಡ್ಯೂಸ್ ಆಗಿದೆ, ನಾನು ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ಪ್ರೀವಿಯಸ್ಸು. ಮತ್ತು ಸೊ ಈ ಪಿಲ್ಗ್ರಿಮ್ದು ಆ್ಯಕ್ಚುಲಿ ನಾನೊಂದು ಇನ್ಸ್ಟಾದಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ಪರ್ಚೇಸ್ ಮಾಡಿದ್ದು. ಸೊ ಪರ್ಚೇಸ್ ಮಾಡೋ ಮುಂಚೆವರೆಗೂ ನಾನೊಂದು 1-2 ವೀಕ್ಸ್ ಗ್ಯಾಪ್ ಬಿಟ್ಟಿದೆ, ಯಾವುದು ಸ್ಕಿನ್ ಕೇರ್ ರೂಟೀನ್ ಫಾಲೋ ಅಪ್ ಮಾಡಿದೆ. ಬಿಕಾಸ್ ನನಗೆ ಇದು ರಿಸಲ್ಟ್ ನೋಡಬೇಕಾಗಿತ್ತು ಹೆಂಗಿತ್ತು ಅಂತ. ಇದು ತುಂಬ ಹೈಪ್ ಆಗಿರೋ ಬ್ರ್ಯಾಂಡ್, ಓಕೆನಾ. ಸೊ ಪಿಲ್ಗ್ರಿಮ್ ನೀವು ನೋಡಿರ್ಬೋದು ಅನಿಸುತ್ತೆ, 5 ಡೇಸು 1 ವೀಕ್ ಅಂತ ಇದ್ದಾರೆ. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ, ಓಕೆನಾ. ಟ್ರಸ್ಟ್ ಮಾಡಿ ತೊಗೊಬೋದು. ನೀವು ಒಂದು 5 to 6 days 7 ಡೇಸು ನೀವು ಕಂಟಿನ್ಯೂಸ್ ಆಗಿ ಮಾರ್ನಿಂಗು ಪ್ಲಸ್ ನೈಟ್ ನೀವು ಬಿಫೋರ್ ಸ್ಲೀಪ್ ನೀವು ಯೂಸ್ ಮಾಡ್ತಾ ಇದ್ದರೆ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ, ಓಕೆ. ಸೊ ಇವಾಗ ನೋಡೋಣ ಹೆಂಗೆ ಯೂಸ್ ಮಾಡೋಣ ಅಂತ, ಓಕೆನಾ. ಲೈಟಾಗಿ ಜೆಂಟಲಾಗಿ ಮಸಾಜ್ ಕೊಡಿ, ಓಕೆ. ಸೊ ನೀವು ತುಂಬ ರಫಾಗಿ ಹ್ಯಾಂಡಲ್ ಮಾಡೋಕ್ಕೆ ಹೋಗಬೇಡಿ ಯಾವಾಗಲೂ ನಿಮ್ಮ ಸ್ಕಿನ್ನನ್ನು. ಪ್ಲಸ್ ನಾನು ನಿಮ್ಗೆ ಇನ್ನೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಯಾವುದೇ ಕಾರಣಕ್ಕೂ ಸೋಪು ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಸ್ಕಿನ್ನಿಗೆ, ಓಕೆನಾ. ಸೊ ಸೋಪ್ ಅವೆಲ್ಲ ನಮ್ಮ ಫೇಸ್ ಸ್ಕಿನ್ನಿಗೆ ಅಂತ ಸೊ ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅದೆಲ್ಲ, ಓಕೆನಾ. ಸೊ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಓಕೆನಾ. ಸೊ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಸೊ ನಾನು ಏನು ಮಾಡ್ತೀನಿ ಅಂದರೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಓಕೆನಾ. ಸೊ ಆ ಮಾಯ್ಶ್ಚರೈಸರ್ ಯಾವುದು ಅಂದರೆ ತೋರಿಸ್ತೀನಿ. ಸೊ ನಿವಿಯಾಯಿಂದ ಸಾಫ್ಟ್ ಅಂತ ಇದೆ, ಓಕೆನಾ. ಸೊ ಇದು ಜಸ್ಟ್ ಸುಮ್ಮನೆ ಒಂದು ಟಿಪ್ ಎತ್ಕೊಬೇಕು ಅಷ್ಟೇ, ಇಷ್ಟು ಎತ್ಕೊಂಡ್ರೆ ಸಾಕು. ಸೊ ಅದನ್ನು ನಿಮ್ಮ ಕೈಯಲ್ಲಿ ರಬ್ ಮಾಡಿ ಈವನ್ ಆಗಿ ಸೊ ನಿಮ್ಮ ಸ್ಕಿನ್ನಲ್ಲಿ ಕಂಪ್ಲೀಟಾಗಿ ಅಪ್ಲೈ ಮಾಡಿ.
ಅಷ್ಟೇ ಫ್ರೆಂಡ್ಸ್, ಓಕೆನಾ. ಸೊ ಇದು ಬಂದ್ಬಿಟ್ಟು ಒಂದು ಬೇಸಿಕ್ ಆಗಿ ಸಿಂಪಲ್ ಆಗಿರೋ ಸ್ಕಿನ್ ಕೇರ್ ರೂಟೀನ್ ಅಷ್ಟೇ. ಸೊ ಇದು ನೀವು ಯೂಸ್ ಮಾಡಿದ್ರೆ ಸೊ ಒಂದು ಆ್ಯಕ್ಟರ್ ಥರ ಗ್ಲಾಸಿ ಸ್ಕಿನ್ ಎಲ್ಲ ಬಂದುಬಿಡುತ್ತೆ ಅಂತ ಏನೂ ಇಲ್ಲ. ಪ್ಲಸ್ ನೀವು ಡಾರ್ಕ್ ಆಗಿರ್ತೀರಾ, ಫುಲ್ ಬ್ರೈಟ್ ಆಗಿಬಿಡ್ತೀರಾ ಅಂತೆಲ್ಲ ಏನೂ ಇಲ್ಲ, ಓಕೆನಾ. ಸೊ ನೀವು ನಿಮ್ಮ ಸ್ಕಿನ್ ಒರಿಜಿನಲ್ ಆಗಿ ಹೆಂಗಿರುತ್ತೋ ಹಂಗೆ ಇರುತ್ತೆ. ಪ್ಲಸ್ ನೀವು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊತೀರಾ. ಸೊ ನಿಮಗೆ ಯಾವುದೇ ಥರ ರ್ಯಾಷಸ್ ಇರೋಲ್ಲ, ಯಾವುದೇ ಪಿಂಪಲ್ಸ್ ಇರೋಲ್ಲ, ಏನೂ ಇರೋಲ್ಲ. ಕಂಪ್ಲೀಟಾಗಿ ಕ್ಲಿಯರ್ ಸ್ಕಿನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಪ್ಲಸ್ ನೀವು ಸ್ಕಿನ್ನನ್ನು ಬ್ರೈಟ್ ಮಾಡಬೇಕು ಅಂತ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ. ಸೊ ನಮ್ಮ ಜೆನೆಟಿಕ್ ಏನಿದೆ ಅದನ್ನ ಪ್ರಕಾರನೇ ನಮ್ಮ ಸ್ಕಿನ್ ಇರುತ್ತೆ. ಅದನ್ನು ನಾವು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗಲೂ ಚೇಂಜ್ ಮಾಡ್ಬೋದು, ಇಲ್ಲ ಅಂತಿಲ್ಲ, ಪ್ಲಸ್ ಮಾಡಬೇಡಿ ಅಂತ ನಾನು ಸಜೆಸ್ಟ್ ಮಾಡಿದ್ದೀನಿ, ಓಕೆನಾ. ಸೊ ಅಷ್ಟೇ. ಸೊ ಫಸ್ಟ್ ಏನು ಮಾಡಬೇಕು, ಒಂದು ಒಳ್ಳೆ ಫೇಸ್ ವಾಶಿಂದ ಫೇಸ್ ವಾಶ್ ಮಾಡಬೇಕು. ಪ್ಲಸ್ ಸೀರಮ್ ಯೂಸ್ ಮಾಡಿ. ನಾನು ಯಾವಾಗಲೂ ನಿಮ್ಗೆ ಸಜೆಸ್ಟ್ ಮಾಡೋದು ಬಂದುಬಿಟ್ಟು ವೈಟಮಿನ್ ಸಿ ಸೀರಮ್ ಯೂಸ್ ಮಾಡಿ. ಅದು ಪಿಲ್ಗ್ರಿಮ್ದು ಯೂಸ್ ಮಾಡಿದ್ರೆ ಇನ್ನೂ ಬೆಸ್ಟಾಗಿರುತ್ತೆ. ವೈಟಮಿನ್ ಸಿ ಸೀರಮ್ ಯೂಸ್ ಮಾಡಿ. ಅದು ನಾನು ಆಲ್ರೆಡಿ ನಿಮ್ಗೆ ಹೇಳ್ದಂಗೆ ನಿಮ್ಮ ಸ್ಕಿನ್ನನ್ನು ಈವನ್ ಆಗಿ ಪ್ಲಸ್ ಬ್ರೈಟಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಅಷ್ಟೇ ನೀವು ಮಾಡಬೇಕಾಗಿರೋದು. ಒಂದು ಒಳ್ಳೆ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡಬೇಕು. ಸೊ ಇದನ್ನು ಹೆಂಗೆ ಮಾಡಬೇಕು ಅಂದರೆ, ನೀವು ಪ್ರತಿದಿನ ಸೊ ಮಾರ್ನಿಂಗು ಪ್ಲಸ್ ಈವ್ನಿಂಗು, ಮಾರ್ನಿಂಗ್ ನೀವು ಬೇಕಾಗಿದ್ದ ತಕ್ಷಣ ಸೊ ಸ್ನಾನ ಮಾಡ್ಕೊಂಡು ಬಂದಮೇಲೆ ಮಾಡ್ಕೊಳ್ಳಿ. ಪ್ಲಸ್ ಈ ನೈಟಲ್ಲಿ ನೀವು ಮನೆಗೆ ಬಂದಮೇಲೆ ಇನ್ ಕೇಸ್ ನೀವು ಬಾತ್ ಮಾಡೋಂಗಿದ್ರೆ, ಸ್ನಾನ ಮಾಡೋಂಗಿದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಫೇಸ್ನ ಕಂಪ್ಲೀಟಾಗಿ ಕ್ಲೀನಾಗಿ ವಾಶ್ ಮಾಡಿ. ಸೊ ಈ ರೂಟೀನ ಫಾಲೋ ಮಾಡಿ. ಇದು ಬಂದುಬಿಟ್ಟು ಒಂದು 1 ವೀಕ್ ಟ್ರೈ ಮಾಡಿ ನೋಡಿ. ಪಿಕ್ಚರ್ಸ್ ಎತ್ಕೊಳ್ಳಿ, ಬಿಫೋರ್ ಆಫ್ಟರು ಡೈಲಿ ಒಂದೊಂದು ಪಿಕ್ಚರ್ಸ್ ಎತ್ಕೊಬನ್ನಿ. ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಇದೆ ನಿಮ್ಮ ಬಾಡಿಯಲ್ಲಿ, ಎಷ್ಟು ಚೇಂಜಸ್ ಬರ್ತಾಯಿದೆ ನಿಮ್ಮ ಫೇಸಲ್ಲಿ ಅಂತ. ಸೊ ಪ್ಲಸ್ ನೀವೇ ಲೈಕ್ ಮಾಡ್ತೀರಾ, ಓಕೆನಾ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಕಮೆಂಟಲ್ಲಿ ನನಗೆ ಗೊತ್ತು. ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇದು ನನ್ನ ಯೂಟ್ಯೂಬಲ್ಲಿ ಸೆಕೆಂಡ್ ವೀಡಿಯೋ. ಸೊ ನಾನು ತುಂಬ ಮಿಸ್ಟೇಕ್ಸ್ ಮಾಡ್ತಾಯಿದ್ದೀನಿ ಅಂತ ಗೊತ್ತು. ನಾನು ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಗೊತ್ತು. ಟ್ರಸ್ಟ್ ಮಾಡಿ, ಅಪ್ಕಮಿಂಗ್ ಬರೋ ಎಲ್ಲ ವೀಡಿಯೋಸಲ್ಲೂ ನಾನು ಎಷ್ಟಾಗುತ್ತೋ ಅಷ್ಟು ಇಂಪ್ರೂವ್ ಮಾಡಿ ಕ್ವಾಲಿಟಿ ಕಾಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ, ಓಕೆ. ನಾನು ಆಲ್ರೆಡಿ ಹೇಳ್ದಂಗೆ, ಸೊ ನೆನ್ನೆ ಒಂದು ವೀಡಿಯೋದಲ್ಲಿ, ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಮೆನ್ಸ್ ಫ್ಯಾಷನ್ ರಿಲೇಟೆಡ್, ಗ್ರೂಮಿಂಗ್ ರಿಲೇಟೆಡ್, ಲೈಫ್ ಸ್ಟೈಲ್, ಔಟ್ಫಿಟ್ ಐಡಿಯಾಸ್, ಫ್ಯಾಷನ್ ಟಿಪ್ಸ್, ಪ್ರತಿಯೊಂದು ಡೈಲಿ ನಿಮಗೆ ಒಂದೊಂದು ವೀಡಿಯೋ ಬರ್ತಾನೆ ಇರುತ್ತೆ ಈ ಚಾನಲಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಕನ್ಸಿಡರ್ ಮಾಡ್ಕೊಳ್ಳಿ. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವೀಡಿಯೋ. ಬಾಯ್.